ಪುರಾಣ ಪ್ರಸಿದ್ಧಿಯಾದ ಪ್ರಭು ಶ್ರೀರಾಮನ ಈ ದೇವಸ್ಥಾನದ ಇತಿಹಾಸವನ್ನ ನೋಡ್ತಾ ಹೋದ್ರೆ ನಾವು ಸೀದಾ ಹೋಗಿ ತಲುಪೋದು ತ್ರೇತಾಯುಗಕ್ಕೆ. ಪ್ರಭು ಶ್ರೀರಾಮರು ವನವಾಸದ ಕಾಲದಲ್ಲಿ ಪತ್ನಿ ಸೀತಾದೇವಿಯೊಡನೆ ಇಲ್ಲಿಗೆ ಬಂದಿದ್ದರೆಂಬ ಇತಿಹಾಸವಿದೆ. ಇವತ್ತು ನಾವು ಬಂದಿರೋದು ಚುಂಚನಕಟ್ಟೆಗೆ. ಇದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನಲ್ಲಿದೆ. ರಾಮಾಯಣ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ತೃಣಬಿಂದು ಎಂಬ ಮಹರ್ಷಿಗಳ ಆಶ್ರಮವಿತ್ತು. ಅದೇ ಸಮಯದಲ್ಲಿ ಸೀತಾ ಲಕ್ಷ್ಮಣರ ಸಮೇತರಾಗಿ ಬಂದಂತಹ ಪ್ರಭು ಶ್ರೀರಾಮರು ಮಹರ್ಷಿಗಳನ್ನು ಭೇಟಿ ಮಾಡುತ್ತಾರೆ. ನೀವು ಯಾವುದೇ ಪ್ರಭು ಶ್ರೀರಾಮರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸೀತಾದೇವಿಯು ಪ್ರಭುವಿನ ಎಡಭಾಗದಲ್ಲಿ ಇರುತ್ತಾರೆ. ಆದರೆ ಇಲ್ಲಿನ ವಿಶೇಷವೇನೆಂದರೆ ಪ್ರಭು ಶ್ರೀರಾಮನ ಬಲಬದಿಗೆ ಸೀತಾದೇವಿಯ ವಿಗ್ರಹವಿದೆ. ಏಕೆಂದರೆ ತೃಣಬಿಂದು ಮಹರ್ಷಿಗಳು ಸೀತಾಮಾತೆಯು ಪ್ರಭು ಶ್ರೀರಾಮರ ಬಲಭಾಗದಲ್ಲಿ ನಿಂತು ದರ್ಶನವನ್ನು ನೀಡಬೇಕೆಂದು ಶ್ರೀರಾಮನಲ್ಲಿ ಕೋರಿಕೊಂಡಿರುತ್ತಾರೆ. ಅಂತೆಯೇ ಪ್ರಭು ಶ್ರೀರಾಮರು ಮಹರ್ಷಿಯ ಬೇಡಿಕೆಯನ್ನು ಇಲ್ಲಿ ಈಡೇರಿಸುತ್ತಾರೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷವೇನೆಂದರೆ ಸೀತಾಮಡು. ಈ ಸ್ಥಳದಲ್ಲಿ ಮಾತೆ ಸೀತೆಯು ಅಭ್ಯಂಜನವನ್ನು ಮಾಡಿದ್ದರೆಂಬ ಇತಿಹಾಸವಿದೆ. ದೇವಸ್ಥಾನದ ಮುಂಭಾಗದಲ್ಲಿ ನಮಗೆ ಆಂಜನೇಯ ಸ್ವಾಮಿಯ ಅದ್ಭುತವಾದ ಮೂರ್ತಿ ಕಾಣಿಸುತ್ತದೆ. ಭಕ್ತಿ, ಶಕ್ತಿ, ಧೈರ್ಯ, ಯಶಸ್ಸು ಮುಂತಾದವುಗಳಿಗೆ ಮತ್ತೊಂದು ಹೆಸರೇ ಆಂಜನೇಯ ಸ್ವಾಮಿ. ಕಾವೇರಿ ನದಿಯ ಬೋರ್ಗರಿಯುವ ಶಬ್ದ ಸುತ್ತಮುತ್ತ ಇರುವ ಸ್ಥಳಗಳಿಗೆಲ್ಲ ಕೇಳಿಬರುತ್ತದೆ. ಆದರೆ ದೇವಾಲಯದ ಹೊಸ್ತಿಲನ್ನು ದಾಟಿ ಒಳಗೆ ಪ್ರವೇಶಿಸಿದ ಕೂಡಲೇ ಶಬ್ದವು ಸ್ವಲ್ಪವೂ ಸಹ ಕೇಳಿಸುವುದಿಲ್ಲ. ಇದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆಯಾಗಿದೆ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಇದನ್ನು ಸಂರಕ್ಷಿಸುವುದು, ಪೂಜಿಸುವುದು ನಮ್ಮೆಲ್ಲರ ಕರ್ತವ್ಯ. ಕೊನೆಯದಾಗಿ ನಮ್ಮ ಒಂದೆರಡು ಕವಿತೆಯ ಸಾಲುಗಳನ್ನ ಓದ್ತಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಫಾಲೋ ಮಾಡಿ.